ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರು ನಮ್ಮ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ಮಾಡಿದ್ರು ಅನ್ನುವಂತ ಮಾತನ್ನ ನೇರವಾಗಿ ಹೇಳಿದ್ರು. ಜೊತೆಗೆ ಆಪರೇಷನ್ ಕಮಲಕ್ಕೆ ತೆರೆಮರೆಯಲ್ಲಿ ಸದ್ದಿಲ್ಲದೆ ಎಲ್ಲ ತಯಾರಿ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ನ ಇನ್ನೋರ್ವ ಶಾಸಕ ರವಿ ಗಣಿಗ ಅವರು ಮಾತನಾಡ್ತಾ 50 ಕೋಟಿ ಅಲ್ಲ 100 ಕೋಟಿ ಆಫರ್ ಇಟ್ಟಿದ್ದಾರೆ ಅಂತ, ಯಾವ್ಯಾವ ಶಾಸಕರಿಗೆ ಆಫರ್ ಕೊಡಲಾಗಿದೆ ಅನ್ನೋದನ್ನ ನೇರವಾಗಿ ಹೆಸರನ್ನ ಸಮೇತ ಅವರು ಮಾಧ್ಯಮಕ್ಕೆ ಹೇಳಿದ್ದಾರೆ. ಇದೇ ವಿಚಾರ ಈಗ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಕಾರಣವಾಗ್ತಾ ಇದೆ. ಅತ್ತ ರವಿ ಗಣಿಗ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಕೆಂಡಾಮಂಡಲವಾಗಿದ್ದು, ನೀವೇನೋ ಹೇಳಿಕೆ ಕೊಡ್ತಾ ಇದ್ದೀರಾ, ಅದರ ದಾಖಲೆ ಕೊಡಿ, ಸಾಕ್ಷಿ ಕೊಡಿ ಅಂತ ಮರುಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡಿ ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಈಗ ಅವ್ರಿಗೆ ಏನಂದ್ರೆ ಶತಾಯತ 50 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಬಾಂಬ್, ಮಹಾಬಾಂಬ್. ರಾಜ್ಯ ರಾಜಕಾರಣದಲ್ಲಿ ಒಮ್ಮೆಲೆ ಸ್ಫೋಟವಾಯಿತು ಆಪರೇಷನ್ ಬಾಂಬ್. ಮೊನ್ನೆ 50 ಕೋಟಿ ಆಫರ್, ಇಂದು 100 ಕೋಟಿ ಆಫರ್. ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸೋಕೆ ಬಿಜೆಪಿ ಖರೀದಿ ಭರಾಟೆಗೆ ಮುಂದಾಗಿದೆ ಅಂತ ಕೈಪಡೆ ಮೊನ್ನೆಯಿಂದಲೂ ಕಾಲು ಕೆರೆದುಕೊಂಡು ಆರೋಪಗಳ ಮೇಲೆ ಆರೋಪ ಮಾಡ್ತಿದೆ. ನಮ್ಮ ಶಾಸಕರ ತಲೆಗೆ ಇಂತಿಷ್ಟು ಫಿಕ್ಸ್ ಮಾಡಿದೆ ಅಂತ ಸಮರಾಗ್ನಿಯನ್ನೇ ಹೊತ್ತಿಸಿದೆ. ಇದೇ ಬೆಳವಣಿಗೆ ರಾಜ್ಯ ಕೇಸರಿ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಎಲ್ಲ ಏನೇನ್ ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ, ಬಿಡುಗಡೆ ಮಾಡಂತ ಹೇಳ್ರಲ್ಲ. 50 ಕೋಟಿ ಅಲ್ಲ, ಒಬ್ಬೊಬ್ಬ ಶಾಸಕರಿಗೆ 100 ಕೋಟಿ ಆಫರ್. 30 ಎಂಎಲ್ಎಗಳಿಗೆ ಮಂತ್ರಿ ಸ್ಥಾನದ ಆಫರ್ ಎಂದ ರವಿ ಗಣಿಗ. ಕಳೆದ 2-3 ದಿನಗಳಿಂದ ರಾಜ್ಯ ರಾಜಕಾರಣವಂತೂ ಆಪರೇಷನ್ ಅಂತರ್ಯುದ್ಧದಲ್ಲಿ ರಣರಣ ಅಂತಿದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬೀಳಿಸೋಕೆ ಬಿಜೆಪಿಯವರು 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮಾತನಾಡಿ 50 ಅಲ್ಲ 100 ಕೋಟಿ ಅನ್ನೋ ಮೂಲಕ ಆಪರೇಷನ್ ಯುದ್ಧಕ್ಕೆ ಮತ್ತಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾವನ್ನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಈಗ ನಮ್ಮ ಕಿತ್ತೂರು MLA ಬಾಬನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವರಿಗೆ. ಬಿಜೆಪಿಯವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ರವಿ ಗಣಿಗ ಹೆಸರು ಸಮೇತ ಹೇಳಿದ್ದೇ ತಡ. ಈ ಹೆಸರಿನ ಶಾಸಕರು ತಮಗೆ ಯಾರು ಕೂಡ ಆಫರ್ ಮಾಡಿಲ್ಲ ಅಂದಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ತಮ್ಮಯ್ಯ ನಾವು ಕಾಂಗ್ರೆಸ್ನಲ್ಲೇ ಇರೋದಾಗಿ ಹೇಳಿದ್ದಾರೆ. ಇಲ್ಲಿ ಅವ್ರಿಗೆ ಏನು ಮಾಡಿದಾರೋ ಗೊತ್ತಿಲ್ಲ, ಬಟ್ ನನಗೇನು ಅಂಥ ಆಫರ್ ಬಂದಿಲ್ಲ. ಸ್ಪಷ್ಟೀಕರಣ ಕೊಡೋದಂತಂದ್ರೆ ಮತ್ತು ನನ್ನ ದೃಷ್ಟಿಯಲ್ಲಿ ಬಹುತೇಕ ವೆರಿ ಬಿಗಿನಿಂಗ್ ಫಸ್ಟ್ ಡೇದಿಂದ ಇವತ್ತಿಗೂ ನಿರಂತರ ಪ್ರಯತ್ನ ನಡೆದೈತೆ. ಬಟ್ ಅದ್ರ ಬಹುತೇಕ 136 ಬೇಡ 1.35 ಇದ್ದರೂ ಕೂಡ ಇವತ್ತಿಗೂ 100% ನಮ್ಮ ಪಕ್ಷದ ಪರವಾಗಿ ಇದೆವು, ಮುಂದೂ ಇರ್ತವೆ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಿಮಗೆ ಯಾರು ಅದನ್ನು ಹೇಳಿದಾರೆ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಆ ರೀತಿ ಇಲ್ಲ. ಆಮೇಲೆ ಜನ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ, ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ 136 ಜನ ಗೆಲ್ಲಿಸಿದ್ದಾರೆ. ಜನಾದೇಶ ಸಿದ್ದರಾಮಯ್ಯನವ್ರ ಪರವಾಗಿರುವಾಗ ಆ ರೀತಿ ಎಲ್ಲ ಚರ್ಚೆ ಬಹುಶಃ ನನಗೆ ಗೊತ್ತಿಲ್ಲ, ಅಷ್ಟು ದೊಡ್ಡವನು ನಾನಲ್ಲ. ಗಣಿಗ ಆರೋಪ ಇಷ್ಟಕ್ಕೆ ನಿಲ್ಲಲಿಲ್ಲ. ಬಿಜೆಪಿಯವರು ಏನ್ ಬೇಕೋ ಆ ಆಫರ್ಗಳನ್ನ ಕೊಡ್ತಿದ್ದಾರೆ ಅಂದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಜೋಶಿ ದಾಖಲೆ ಇದ್ರೆ ರಿಲೀಸ್ ಮಾಡಿ ಅಂತ ಸವಾಲು ಹಾಕಿದ್ದಾರೆ. 50 ಜನಕ್ಕೆ ಆಫರ್ ಕೊಟ್ಟಿದ್ರು, ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತಗೊಂಬಿಡಿ, ಬನ್ನಿ 50 ಜನ ಅಂತಾರೆ, ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ಬಿಡುಗಡೆ ಮಾಡಂತ ಹೇಳ್ರಲ್ಲ. ಉಳಿದಿದ್ದ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗೇ ಆಗ್ತದೆ. ನೀವು ಬಿಡುಗಡೆ ಮಾಡಿಸ್ರಿ. ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡೆದಾರೆ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಹೊಸದಾಗಿ ಇದನ್ನ ಮತ್ತೊಮ್ಮೆ ಇದನ್ನ ರೆಕಾರ್ಡ್ ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು 15-20 ದಿವಸ ಆಗ್ಲಿಕ್ಕೆ ಬಂತು. ಯಾಕೆ ಬಿಡುಗಡೆ ಮಾಡಿಲ್ಲ ನೀವು? ಅಂದ್ರೆ ಎಲ್ಲ ಸುಳ್ಳದ ಅಂತ. ಬಿಜೆಪಿಯವರ ಆರೋಪಗಳಿಗೆ ಕುಟುಕುತ್ತ ಗುಡುಗಿದ ಪ್ರಿಯಾಂಕ್ ಖರ್ಗೆ ಈ ಬಿಜೆಪಿಯವರು ಹಿಂದೆ ಶಾಸಕರನ್ನ ಖರೀದಿ ಮಾಡಿಯೇ ಸರ್ಕಾರ ರಚನೆ ಮಾಡಿದ್ರು ಅಂದ್ರು.
ಇದಕ್ಕೆ ತಿವಿದಿರುವ ಜೋಶಿ ಶಾಸಕರನ್ನ ಕಳಿಸಿದ್ದೇ ಸಿಎಂ ಸಿದ್ದರಾಮಯ್ಯ ಎಂದಿದ್ದಾರೆ. ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿಜೆಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗ್ಲೂ ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಹೋಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಬಿಜೆಪಿಯವರು ಸರ್ಕಾರ ತೆಗೆಯಬೇಕು ಅಂತ ಇದ್ದಾರೆ ಎಂಬ ರವಿ ಗಣಿಗ ಮಾತಿಗೆ ವಿ ಸೋಮಣ್ಣ ಕೂಡ ಆಕ್ರೋಶ ಭರಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಹೋದ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಸರಿಗೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. ಅಪ್ಪ ಮೊದಲು MLA ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಮಾತಾಡೋಕ್ಕೆ ಹೇಳಿ. ಇವೆಲ್ಲ ಅವ್ರಿಗೆ ಗೌರವ ಅಲ್ಲ. ಯಾರು ಈ ಥರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ. ಅವ್ರ ಗೌರವ ಅವರೇ ಕಳ್ಕೊಳ್ಳೋದು ಬೇಡ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಇದ್ದೇ ಹೇಳಿದ್ದಾರೆ ಅಂದ್ರು. ಈ ಮಾತಿಗೆ ತಿರುಗೇಟು ಎಂಬಂತೆ ರಿಯಾಕ್ಟ್ ಮಾಡಿರುವ CT ರವಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಹೇಳುವಾಗ ಸುಮ್ಮನೆ ಹೇಳ್ತಾರ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವ್ರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ, ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಸಿಎಂ ಹಾಗೂ ರವಿ ಗಣಿಗ ಮಾತನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸ್ವಂತ ಬಲದ ಮೇಲೆಯೇ ಸರ್ಕಾರ ಮಾಡಿಯೇ ಇಲ್ಲ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ JDSನವ್ರಿಗೆ ಯಾವ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಸರ್ಕಾರ ಮಾಡಿಲ್ಲ. ಪ್ರಯತ್ನ ಮಾಡ್ತಾರೆ, ನಡೆಯಲ್ಲ. ಬಾಂಬೆ ಬಾಯ್ಸ್ ನೋಡಿ, ಹಿಂದೆ 2006 and 7 ಎಲ್ಲ ಮಾಡಿರೋದೇ ಅಲ್ವಾ? ಇವೆಲ್ಲ ರಾಜಕೀಯ ಪಿತೂರುಗಳು. ನಡೆ ನೋಡಿದ್ರೆ ಅರ್ಥ ಆಗಲ್ವಾ? ಮಾಡೋಕ್ಕಾಗತ್ತೆ 136ನ 5 ಜನ 10 ಜನ ತಗೊಂಡೋಗಿ ಮಾಡೋಕ್ಕಾಗತ್ತಾ? ಬಿಜೆಪಿಯವರು ಯಾವ ಮಟ್ಟಕ್ಕೂ ಇಳಿತಾರೆ? ಅಧಿಕಾರ ದಾಹಕ್ಕಾಗಿ ಏನೋ ಮಾಡಲಿಕ್ಕೆ ಹೇಸದವರು ಭಾರತೀಯ ಜನತಾ ಪಕ್ಷದವರು. 17 ಜನ ಶಾಸಕರಿಗೆ ಖರೀದಿ ಮಾಡಿದ್ದು ನಿಮ್ಗೆ ಗೊತ್ತದ ಇಲ್ಲ? ನಿಮಗೂ ಗೊತ್ತೇ ಅದಲ್ಲ. ನಿದರ್ಶನಗಳಿದ್ದಾವೆ, ಬಹಳಷ್ಟು ಪುರಾವೆಗಳಿದ್ದಾವೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ? ಬಿಜೆಪಿಯವರು ಎಂದೂ ಸ್ವಂತ ಶಕ್ತಿ ಮೇಲೆ ಅವರು ಅಧಿಕಾರವನ್ನು ಮಾಡಿಲ್ಲ. 2000 ಫಸ್ಟ್ ಮೊದಲಿಗೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು. ಯಾವಾಗ 7-8ಕ್ಕೆ ಅವಾಗ ಸರ್ಕಾರ ಮಾಡೋಕ್ಕೆ ಸಹಾಯ ಮಾಡಿದ್ರು ಯಾರು? ಇಂಡಿಪೆಂಡೆಂಟ್, ನಾನು ಅದ್ರಾಗ ಒಬ್ಬವನು. ಅವ್ರು ಸ್ವಂತ ಶಕ್ತಿ ಮೇಲೆ ಬಂದ್ರ? ಅದೇನೇ ಹೇಳಿ ಬಿಜೆಪಿ JDS ಹಾಗೂ ಕಾಂಗ್ರೆಸ್ ನಡುವೆ ಆಫರ್ ಅಂತರ್ಯುದ್ಧ ರಣರಣ ಅಂತಿದೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಶಾಸಕ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ದೋಸ್ತಿಗಳನ್ನ ದಂಗೆ ಏಳುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9